ವಲಯ 24ರ ಚುಕ್ಕಾಣಿನ ಹಿಡಿದಂತಹ ವಲಯ ಸೆಲೆಕ್ಟರ್ ಭಾಗವು ಹಾಗೂ ಎಲ್ಲ ಗಣ್ಯರಿಂದ ಕಿರಣ್ ಸರ್ ಸ್ವಲ್ಪ ಹತ್ರ. ಹಾಗಾಗಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾವುದೇ ಕಾರ್ಯಕ್ರಮವಾಗಲಿ ದಿನದ ಆರಂಭದಲ್ಲಿ ಒಳ್ಳೆಯ ಶುಭಾರಂಭ ಸಿಕ್ಕಾಗ ಆ ಕಾರ್ಯಕ್ರಮಕ್ಕೆ ಆ ದಿನದ ಕೊನೆಯಲ್ಲಿ ಒಳ್ಳೆಯ ಯಶಸ್ಸು ಸಿಗುತ್ತದೆ ಅಂತ ಹೇಳ್ತಾರೆ. ಆ ತರಹ ಆರಂಭ ನಡೆದಿದೆ. ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ನ ಲೋಗೋ ಅನಾವರಣ. ಅದ್ಭುತವಾದಂತಹ ಯೋಚನೆ, ಪರಿಕಲ್ಪನೆ. ಯಾವಾಗಲೂ ಈ ವಿಚಾರ ಗೊತ್ತೇ ಇದೆ. ಎಲ್ಲಿ ಕ್ರೀಡೆಗಳು ಏನಕ್ಕೆ ನಡೀತಾ ಇದ್ರು ಮೊದಲು ಅಂತ ಎಲ್ಲ ಈವನ್ ಒಲಿಂಪಿಕ್ಸ್ ಕೂಡ ಅದರಿಂದಲೇ ಬಂದಿರುವಂತದ್ದು. ಕಾನ್ಸೆಪ್ಟ್ ಯಾಕೆ ಅಂತಂದ್ರೆ ಎಲ್ಲರೂ ಒಟ್ಟಾಗಿ ಎಲ್ಲಾ ದೇಶಗಳು ಒಂದ್ ಕಡೆ ಸೇರಿ ಒಂದು ಸಮ್ಮಿಲನ ಮನೋಭಾವ ಬರುತ್ತೆ, ಒಂದು ಒಳ್ಳೆಯ ಮನೋಭಾವ ಬರುತ್ತೆ, ಎಲ್ಲರೂ ಒಂದು ಅನ್ನುವ ಒಂದು ಮನೋಭಾವ ಬರುತ್ತೆ ಅನ್ನೋ ಯೋಚನೆಯಿಂದಾನೆ ಒಲಿಂಪಿಕ್ಸ್ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದು. ಅದೇ ಕಾನ್ಸೆಪ್ಟ್ ಅಲ್ಲಿ ಶಿವಮೊಗ್ಗದಲ್ಲಿನೂ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ನ ಉದ್ಘಾಟನೆ ಇವತ್ತು ನಡೆದಿದೆ. ಇದರ ಬೋರ್ಡ್ ನ ಡೈರೆಕ್ಟರ್ಸ್ ಎಲ್ಲರನ್ನು ಅನಾವರಣ ಆಗಿದೆ. ಹಾಗೆ ಮುಂಬರುವ ದಿನದಲ್ಲಿ 14ನೇ ತಾರೀಕು ನಡೀತಿರುವಂತಹ ಕ್ರಿಕೆಟ್ ಟೂರ್ನಮೆಂಟ್ ನ ಒಂದು ಟ್ರೋಫಿಯ ಅನಾವರಣ ಕೂಡ ಆಗಿದೆ. ಈ ಟ್ರೋಫಿನ ಯಾರು ಎತ್ತಿ ಹಿಡಿತಾರೆ ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. 21 ಟೀಮ್ಗಳು ರಿಜಿಸ್ಟರ್ ಆಗಿದೆ. ವಲಯಾದ್ಯಂತ ಬೇರೆ ಬೇರೆ ಕಡೆಗಳಿಂದ ಟೀಮಿನ